ಇವತ್ತು ಜಗತ್ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತ ಯಾವುದೇ ಕ್ಷೇತ್ರ ತಕೊಳ್ಳಿ, ಅದರ ಹಿಂದೆ ಒಂದು ಗುರುಗಳ ಅನುಗ್ರಹ ಅನ್ನುವಂತಿರ್ತದೆ. ಗುರುಗಳ ಅನುಗ್ರಹ ಇಲ್ಲದೆ ಯಾವ ಕ್ಷೇತ್ರ ಉದ್ಧಾರ ಆಗುದಿಲ್ಲ. ಇವತ್ತು ನಾವು ತಿರುಪತಿಯ ಜಗತ್ ಪ್ರಸಿದ್ಧಿಯನ್ನು ಹೇಳ್ತೇವೆ, ಆದ್ರೆ ಇದೇ ತಿರುಪತಿಯಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತಹ ಆ ಸ್ವರ್ಣಾಕರ್ಷಣ ಭೈರವ ಯಂತ್ರದ ಬಗ್ಗೆ ಇವತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲ. ಮಧುರೈ ಮೀನಾಕ್ಷಿಯ ಪ್ರಸಿದ್ಧಿಯನ್ನು ಹೇಳ್ತೇವೆ, ಆದ್ರೆ ಮಧುರೈ ಮೀನಾಕ್ಷಿಯ ಹಿಂದೆ ಇದೇ ಶೃಂಗೇರಿ ಜಗದ್ಗುರು ಪೀಠದ 31ನೇ ಯತಿವರೇಣ್ಯರ ಒಂದು ಅನುಗ್ರಹ ಆ ಕಾಲದಲ್ಲಿ ಆಗಿತ್ತು ಅನ್ನುವಂಥದ್ದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗುದು ಬೇಡ, ಇದೇ ನಮ್ಮ ಕೊಲ್ಲೂರು ಶಕ್ತಿಪೀಠ, ಇದೇ ನಮ್ಮ ಮಾರಣಕಟ್ಟೆ, ಇದೆಲ್ಲ ಆದಿಶಂಕರಾಚಾರ್ಯರ ಅಮೃತ ಹಸ್ತದಿಂದ ಇವತ್ತು ಉದ್ಭವವಾಗಿ ಇವತ್ತು ಜಗತ್ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತ ಮಹಾನ್ ಕ್ಷೇತ್ರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದು ಊರ್ಧ್ವಮುಖವಾಗಿ ಹೋಗ್ತಾ ಇರತಕ್ಕಂತ ಮಹಾನ್ ಕ್ಷೇತ್ರ ಕಮಲಶಿಲೆಯ ಕ್ಷೇತ್ರದ ಹಿಂದೆ ಇದ್ದದ್ದು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹ. ನಮ್ಮ ಕ್ರೋಡ ಶಂಕರನಾರಾಯಣ ಇಲ್ಲೇ ಹತ್ರದ್ದು, ಉಳ್ಳೂರಿನ ಕಾರ್ತಿಕೇಯ ಸುಬ್ರಹ್ಮಣ್ಯ ಕ್ಷೇತ್ರ, ಕುಂದಾಪುರದ ಮಹಾಕಾಳಿ ಕ್ಷೇತ್ರ, ಹಟ್ಟಿಕುದುರು ಹಟ್ಟಿ ಅಂಗಡಿಯ ಸಿದ್ಧಿವಿನಾಯಕ ಕ್ಷೇತ್ರ, ಹಟ್ಟಿ ಕುದುರಿನ ವಿನಾಯಕ ಕ್ಷೇತ್ರ, ಹಲವಾರು ಕ್ಷೇತ್ರದ ಹಿಂದೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿದ್ದಾರೆ. ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಈಗಾಗಲೇ ಅಸಂಖ್ಯಾತ ಕ್ಷೇತ್ರಗಳ ಹಿಂದೆ ಈಗಾಗಲೇ ಇದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಅಂಪಾರಿನ ಮಹತೋಭಾರ ಮಹಾಲಿಂಗೇಶ್ವರ ಕ್ಷೇತ್ರ. ಹಿಂದೆ ಹಲವು ಬಾರಿ ಪ್ರಯತ್ನ ಮಾಡಿ ಹಲವಾರು ಪರಿಹಾರಗಳನ್ನು ಮಾಡಿದ್ರು ಕೂಡ ಮಹಾಲಿಂಗೇಶ್ವರ ಅಲ್ಲಾಡ್ಲಿಲ್ಲ, ಸ್ಥಾಣುವಂತೆ ಕೂತಿದ್ದ. ಅವನಿಗೆ ಇನ್ನೊಂದು ಹೆಸರು ಸ್ಥಾಣು, ಅಲ್ಲಾಡ್ಲಿಲ್ಲ ಮಹಾಲಿಂಗೇಶ್ವರ. ಆದ್ರೆ ಯಾವಾಗ ಶೃಂಗೇರಿ ಜಗದ್ಗುರುಗಳು ತಾವು ಇಲ್ಲಿಗೆ ಬಂದು ತಮ್ಮ ಅಮೃತ ಹಸ್ತದಿಂದ ಇಲ್ಲಿ ಕುಂಭಾಭಿಷೇಕವನ್ನು ಮಾಡ್ತೇವೆ ಎಂಬುದಾಗಿ ಯಾವಾಗ ಶೃಂಗೇರಿಯಲ್ಲಿ ಕೂತು ಸಂಕಲ್ಪ ಮಾಡಿದರೋ, ಅವತ್ತೇ ಶೃಂಗೇರಿಯಿಂದ ಒಂದು ಶಕ್ತಿ ಇಲ್ಲಿಗೆ ಬಂದು ಆ ಕೆಲಸ ಎಲ್ಲ ಕೆಲಸವನ್ನು ಇವತ್ತು ಮಾಡಿಸ್ಕೊಂಡಿದೆ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ತಮ್ಮ ಕೆಲಸವನ್ನು ಬಿಟ್ಟು 200-300 ಜನ, ಅದರಲ್ಲಿ 100ಕ್ಕೂ ಹೆಚ್ಚು ಮಹಿಳಾ ಮಣಿಯರು ಎಲ್ಲರೂ ಈ ದೇವಸ್ಥಾನದಲ್ಲಿ ನಿರಂತರ ಕರಸೇವೆಯನ್ನು ಮಾಡುವುದು ನೋಡುವಾಗ ಇದು ಶೃಂಗೇರಿಯ ಶಾರದೆಯ ಪ್ರೇರಣೆಯ ಹೊರತು ಇನ್ನೇನೂ ಅಲ್ಲ ಅಂತ ಕೆಲವೊಮ್ಮೆ ಅನಿಸ್ತದೆ. ಪ್ರಾಯಃ ಜಗದ್ಗುರುಗಳು ಕುಂಭಾಭಿಷೇಕ ಮಾಡುವಂತ ಕಾಲದಲ್ಲಿ ಈ ದೇವಸ್ಥಾನಕ್ಕಾಗಿ ಹೋರಾಟ ಕೊಟ್ಟಿರ್ತಕ್ಕಂಥ ಎಲ್ಲರ ಕಣ್ಣಿನ ಅಂಚಿನಲ್ಲಿ ಒಂದು ಹನಿ ಆದ್ರೂ ನೀರು ಬಂದಿರಬೇಕು. ಯಾಕಂದ್ರೆ ಅಂತ ಒಂದು ಸುವರ್ಣ ಗಳಿಗೆ ಜಗದ್ಗುರುಗಳು ಕುಂಭಾಭಿಷೇಕ ಮಾಡ್ತಿದ್ದಂತ ಆ ಸುವರ್ಣ ಗಳಿಗೆಯನ್ನ ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಈ ಗ್ರಾಮದಲ್ಲಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋರಾಟವನ್ನು ಕೊಟ್ಟಿದ್ದೀರೋ ನೀವೆಲ್ಲ ಇವತ್ತು ಈ ಮಣ್ಣಿನಲ್ಲಿ ಹುಟ್ಟಿದ್ದು ಸಾರ್ಥಕ ಆಯ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರಣ ಏನಂದ್ರೆ ಆ ಮಹತೋಭಾರ ಮಹಾಲಿಂಗೇಶ್ವರನ ಅನುಗ್ರಹದ ಜೊತೆಗೆ ಶೃಂಗೇರಿ ಜಗದ್ಗುರುಗಳ ಅನುಗ್ರಹವೂ ಸಿಕ್ತು.